ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಬೆಂಗಳೂರಿನ ಆ ಓರ್ವ ಸಾಫ್ಟ್ವೇರ್ ಎಂಜಿನಿಯರ್ಗೆ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತಗಳೇ ಸಾಕ್ಷಿ. ಇಡೀ ಜಗತ್ತಿನ ಕುತೂಹಲ ಕೆರಳಿಸುತ್ತಿರುವ ಅಂತಹ ಚಕಿತಗಳೇ ನಮ್ಮ ಇಂದಿನ ನಿಗೂ ಉಂಟೆ. ಎಲ್ಲೆಲ್ಲೂ ಮಳೆ, ಎಲ್ಲೆಲ್ಲೂ ಭೂಕುಸಿತ, ಎಲ್ಲೆಲ್ಲೂ ಸಿಡಿಲು, ಎಲ್ಲೆಲ್ಲೂ ಬರೀ ಪ್ರವಾಹಗಳೇ. ಇಲ್ಲಿ ತಪ್ಪಿದರೆ ಅಲ್ಲಿ ಪ್ರವಾಹ, ಅಲ್ಲಿ ತಪ್ಪಿದರೆ ಇಲ್ಲಿ ಪ್ರವಾಹ. ಮಳೆಯ ಹೊಡೆತದಿಂದ ಬೆಟ್ಟಗಳೇ ಕಳಚಿ ಧರೆಗುರುಳುತ್ತಿವೆ, ಮನುಷ್ಯರನ್ನ ಬಲಿ ಪಡೆಯುತ್ತಿವೆ. ವರುಣಾಘಾತದಿಂದ ಬೆಳೆದ ಬೆಳೆಗಳು ನೀರು ಪಾಲಾಗುತ್ತಿವೆ, ಮನೆಗಳು ಜಲಸಮಾಧಿಯಾಗುತ್ತಿವೆ, ಜಾನುವಾರುಗಳು ನೀರಲ್ಲಿ ಕೊಚ್ಚಿ ಹೋಗುತ್ತಿವೆ, ಜನಜೀವನವೇ ದುಸ್ತರವಾಗುತ್ತಿವೆ. ಇನ್ನು ಈ ಬಾರಿ ರಾಜ್ಯದಲ್ಲಿ ಸಿಡಿಲಿನ ಹೊಡೆತವು ಬೇರೆಲ್ಲ ವರ್ಷಗಳಿಗಿಂತ ಹೆಚ್ಚಾಗಿದೆ. ರಾಜ್ಯದ ಕಲಬುರಗಿ, ಬೆಳಗಾವಿ, ವಿಜಯಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಿಡಿಲಿನ ಹೊಡೆತಗಳು ದಾಖಲಾಗಿವೆ. 50ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿವೆ. ಸಾವಿರಾರು ಜಾನುವಾರುಗಳು ಸಿಡಿಲಿನ ಹೊಡೆತದಿಂದಾಗಿ ಉಸಿರನ್ನ ಚೆಲ್ಲಿವೆ. ವರ್ಷದಿಂದ ವರ್ಷಕ್ಕೆ ಗುಡುಗು ಸಿಡಿಲಿನ ಆರ್ಭಟವು ಹೆಚ್ಚುತ್ತಿದೆ. ಮನುಷ್ಯರನ್ನ, ಪ್ರಾಣಿ ಪಕ್ಷಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಿ ಪಡೆಯುತ್ತಿದೆ. ಭಾರತ ದೇಶದಲ್ಲಿ ಸಿಡಿಲಿನ ಹೊಡೆತವು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. 2004ನೇ ಇಸವಿಯಿಂದ ಪ್ರತಿ ವರ್ಷ ಸಿಡಿಲಿನ ಹೊಡೆತದಿಂದ ಸುಮಾರು 2,000 ಜನರು ಸಾವನ್ನಪ್ಪುತ್ತಿದ್ದಾರೆ. ಭಾರತದಲ್ಲಿ 2020 ಏಪ್ರಿಲ್ ತಿಂಗಳಿನಿಂದ 2021 ಜುಲೈ ತಿಂಗಳವರೆಗೆ ಸಿಡಿಲಿನಿಂದ ಸಾವನ್ನಪ್ಪಿದವರ ಸಂಖ್ಯೆ ಇಲ್ಲಿಗಾಗಲೇ ಸರಿಸುಮಾರು 2,000 ತಲುಪಿದೆ. ಇನ್ನು 2019ರಲ್ಲಿ ಭಾರತದಲ್ಲಿ ಸಿಡಿಲಿನಿಂದ ಸಾವನ್ನಪ್ಪಿದವರ ಸಂಖ್ಯೆ 2,876. ಇಂತಹ ಸಿಡಿಲಿನ ಸಾವುಗಳು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ಸಂಭವಿಸುತ್ತಿವೆ. ಇನ್ನು ಪ್ರಪಂಚದಾದ್ಯಂತ ಸಿಡಿಲಿನ ಆರ್ಭಟವು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಸಿಡಿಲಿನ ಸಾವುಗಳು ಹೆಚ್ಚುತ್ತಿವೆ. ಕೀನ್ಯಾ ದೇಶದ ಕಿಸ್ಸಿ ಪ್ರದೇಶದಲ್ಲಿ ಪ್ರತಿ ವರ್ಷ ಏನಿಲ್ಲವೆಂದರೂ ಸಿಡಿಲಿನ ಹೊಡೆತದಿಂದ 30 ಜನರು ಸಾವನ್ನಪ್ಪುತ್ತಿದ್ದಾರೆ. ಇನ್ನು ಸಿಡಿಲಿನ ಹೊಡೆತದ ಜಾಗತಿಕ ಸಮೀಕ್ಷೆಯ ಪ್ರಕಾರ ಸಿಡಿಲಿನಿಂದ ಸಾವನ್ನಪ್ಪುವವರ ಸಂಖ್ಯೆ ಭಾರತ ದೇಶದಲ್ಲೇ ಅತಿ ಹೆಚ್ಚಾಗಿದೆ. ಒಂದು ಕಡೆ ಸಿಡಿಲಿನ ಭಾರಿ ಹೊಡೆತವು ಮನುಕುಲದಲ್ಲಿ ಆತಂಕ ಉಂಟು ಮಾಡುತ್ತಿದ್ದರೆ, ಮತ್ತೊಂದು ಕಡೆ ವರುಣನ ಆರ್ಭಟವು ಇಡೀ ಪ್ರಪಂಚದಾದ್ಯಂತ ಹೆಚ್ಚುತ್ತಿದೆ. ಮನುಕುಲವನ್ನ ತತ್ತರಿಸುವಂತೆ ಮಾಡುತ್ತಿದೆ, ಜೀವಗಳನ್ನ ಬಲಿ ಪಡೆಯುತ್ತಿದೆ. ಇನ್ನು ಚೀನಾ ದೇಶವು ಹಿಂದೆಂದೂ ಕಾಣದಂತಹ ಮಳೆಯ ಆರ್ಭಟವನ್ನು ಕಾಣುತ್ತಿದೆ. ಪ್ರವಾಹಗಳು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗುತ್ತಿವೆ.
ಕೆಲವು ಕಡೆ ವರುಣನ ಆರ್ಭಟದಿಂದಾಗಿ ಅನಾಹುತಗಳು, ಸಾವು ನೋವುಗಳು, ಕೆಲವು ಕಡೆ ಸೂರ್ಯನ ಅತಿ ಶಾಖದ ಪರಿಣಾಮದಿಂದಾಗಿ ಸಾವು ನೋವುಗಳು. ಕೆನಡಾ, ಅಮೆರಿಕ ದೇಶದಲ್ಲಿ ಸೂರ್ಯನ ಅತಿಯಾದ ಶಾಖದಿಂದ, ಬಿಸಿ ಗಾಳಿಯಿಂದಾಗಿ ಇಲ್ಲಿಗಾಗಲೇ 100 ಜನರು ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಬೆಂಕಿಯಿಂದ ಅರಣ್ಯಗಳು ನಾಶ, ಮತ್ತೊಂದು ಕಡೆ ಅತಿಯಾದ ಮಳೆಯಿಂದ, ಪ್ರವಾಹಗಳಿಂದ ಅರಣ್ಯಗಳ ನಾಶ. ಒಂದು ಕಡೆ ಭೂಕುಸಿತ, ಮತ್ತೊಂದು ಕಡೆ ಭೂಕಂಪನ. ಒಂದು ಕಡೆ ಗಾಳಿಯಲ್ಲಿ ತೇಲಿ ಬರುವ ರೋಗಾಣುಗಳಿಂದ ಸಾವು ನೋವುಗಳು, ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಾಣುಗಳಿಂದ ಸಾವು ನೋವುಗಳು. ಒಟ್ಟಾರೆ ಇಡೀ ಜಗತ್ತಿನಲ್ಲಿ ಪ್ರಕೃತಿ ವಿಕೋಪಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿವೆ, ಅನಾಹುತಗಳನ್ನು ಹೆಚ್ಚಿಸುತ್ತಿವೆ, ಹೊಸ ಹೊಸ ರೋಗಾಣುಗಳು ಹುಟ್ಟುತ್ತಿವೆ, ಮನುಕುಲವನ್ನ ಬಲಿ ಪಡೆಯುತ್ತಿವೆ. ಒಟ್ಟಾರೆ ಇಡೀ ಜಗತ್ತಿನಲ್ಲಿ ಇಂತಹ ಅವಘಡಗಳು ಏತಕ್ಕಾಗಿ ಹೆಚ್ಚುತ್ತಿವೆ ಎಂಬ ಪ್ರಶ್ನೆಗಳಿಗೆ ಇದೀಗ ವೈಜ್ಞಾನಿಕ ವಲಯದಿಂದ, ಜ್ಯೋತಿಷ್ಯ ವಲಯದಿಂದ ಸಿಗುತ್ತಿರುವಂತಹ ಉತ್ತರವಾದ್ರೂ ಏನು ಅಂದ್ರೆ, ಅಂದು ಪ್ರಕೃತಿಯು ಹೇಗೆ ನಾಶವಾಯಿತೋ, ಅಂದು ಹೇಗೆ ಜೀವ ಸಂಕುಲವು ನಾಶವಾಯಿತೋ, ಹಾಗೆಯೇ ಈ ಬಾರಿಯೂ ಆಗಲಿದೆ ಎಂಬುದು. ಅಂದು ಪ್ರಕೃತಿಯ ನಾಶ, ಡೈನೋಸಾರಸ್ ಹಾಗೂ ಇತರೆ ಜೀವ ಸಂಕುಲದ ನಾಶವು ಹೇಗಾಯಿತೆಂಬ ಪ್ರಶ್ನೆಗೆ ವೈಜ್ಞಾನಿಕ ವಲಯದ ಲೆಕ್ಕಾಚಾರಗಳ ಪ್ರಕಾರ ಸಿಗುವಂತಹ ಉತ್ತರವಾದ್ರೂ ಏನು ಅಂದ್ರೆ, ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಆಕಾಶದಿಂದ ಬಂದು ಭೂಮಿಗಪ್ಪಳಿಸಿದ ಕ್ಷುದ್ರ ಗ್ರಹದಿಂದ ಎಂಬುದು. ಬೆಂಗಳೂರಿನಲ್ಲಿರುವ ಪ್ರಪಂಚದ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ ಸಾಫ್ಟ್ವೇರ್ ಇಂಜಿನಿಯರ್ಗೆ ವಿಚಿತ್ರ ರೀತಿಯ ಪ್ರಶ್ನೆಗಳು ಕಾಡಲು ಆರಂಭಿಸಿದವು. ಅಂತಹ ಪ್ರಶ್ನೆಗಳು ಯಾವಾಗ ಕಾಡಲು ಆರಂಭಿಸಿದವೆಂಬ ಪ್ರಶ್ನೆಗಳಿಗೆ ಉತ್ತರ ಕೊರೋನಾ ಸಮಯದಲ್ಲಿ, ಹಠಾತ್ ಸಾವುಗಳ ಸಮಯದಲ್ಲಿ, ರಾಶಿ ರಾಶಿ ಹೆಣಗಳನ್ನು ಸುಡುವ ಸಮಯದಲ್ಲಿ, ಬಟ್ ಇವಾಗ ನಾನು ಕೊರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ, ಆವಾಗ ನಾನು ಈ ಘಟನೆಗಳಿಗೆ ಮುಖ್ಯ ಕಾರಣ ಏನು, ಯಾಕೆ ಹೀಗಾಗ್ತಿದೆ, ಪ್ರಕೃತಿಯಲ್ಲಿ ಬಹಳಷ್ಟು ಬೇರೆ ಬೇರೆ ಘಟನೆಗಳಾಗ್ತಿದೆ, ಬದಲಾವಣೆ ಆಗ್ತಿದೆ ಅಂತೇಳಿ ನನ್ನಷ್ಟಕ್ಕೆ ನಾನೇ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಸಮಯನೂ ಸಿಕ್ತಿತ್ತು. ತಂತ್ರಜ್ಞಾನದ ಉತ್ತುಂಗತೆಯೂ ಸಹ ಕೆಲಸ ಮಾಡೋದಿಲ್ಲ ಅನ್ನೋದು ನನಗೆ ಅರಿವಾದ ಮೇಲೆ ನನ್ನಲ್ಲಿ ನಾನಾ ಪ್ರಶ್ನೆಗಳು ಉದ್ಭವಿಸಿದವು. ಅಂತಹ ಪ್ರಶ್ನೆಗಳು ಪ್ರತಿಕ್ಷಣ ಕಾಡಲು ನಿಂತವು. ಮುಂದೇನು, ಮುಂದೆ ಹೇಗೆಂಬ ಪ್ರಶ್ನೆಗಳನ್ನು ಹಿಡಿದು ನಾನು ಅನ್ವೇಷಣೆಗೆ ಮುಂದಾದಾಗ ಮುಂದೊಂದು ದಿನ ಭಾರಿ ಗಾತ್ರದ ಕ್ಷುದ್ರ ಗ್ರಹ ಭೂಮಿಗಪ್ಪಳಿಸುತ್ತೆ, ಪ್ರಕೃತಿಯು ನಾಶವಾಗುತ್ತೆ, ಜೀವ ಸಂಕುಲವು ನಾಶವಾಗುತ್ತೆಂದು ಇಲ್ಲಿಗಾಗಲೇ ಬಹಳಷ್ಟು ಖಗೋಳ ಶಾಸ್ತ್ರಜ್ಞರು, ತತ್ವಜ್ಞಾನಿಗಳು ಹೇಳಿದ್ದಾರೆ. ಇನ್ನು ಇದೀಗ ಇಡೀ ಪ್ರಪಂಚದಲ್ಲಿ ಹೆಚ್ಚುತ್ತಿರುವ ಪ್ರಕೃತಿ ವಿಕೋಪಗಳಿಗೆ ಕಾರಣವೇನೆಂಬ ಪ್ರಶ್ನೆಗಳಿಗೆ ಸಿಗುತ್ತಿರುವಂತಹ ಉತ್ತರ ಭೂಮಿಗೆ ಸಮೀಪದಲ್ಲಿ ಹಾದು ಹೋಗುವ ಕ್ಷುದ್ರ ಗ್ರಹಗಳೆಂಬುದು. ಕೆಲ ವರ್ಷಗಳ ಹಿಂದೆ 2008 GO20 ಎಂಬ ಕ್ಷುದ್ರ ಗ್ರಹ ಭೂಮಿಗೆ ಸಮೀಪದಲ್ಲಿ ಹಾದು ಹೋಗಿತ್ತು. ಆ ಕ್ಷುದ್ರ ಗ್ರಹ ಭೂಮಿಗೆ ಸಮೀಪದಲ್ಲಿ ಹಾದು ಹೋದ ನಂತರ ಪ್ರಕೃತಿ ವಿಕೋಪಗಳು ಹೆಚ್ಚಿದವು. ಇದೀಗ ಅಂದರೆ ಒಂದೆರಡು ದಿನಗಳ ಹಿಂದೆ 2024 MT1 ಎಂಬ ಕ್ಷುದ್ರ ಗ್ರಹವು ಭೂಮಿಗೆ ಸಮೀಪದಲ್ಲಿ ಹಾದು ಹೋಗಿದೆ.
ಭೂಮಿಗೆ ಸಮೀಪದಲ್ಲಿ ಹಾದು ಹೋಗುವ ಕ್ಷುದ್ರ ಗ್ರಹಗಳ ವೇಗದಿಂದಾಗಿ ಘರ್ಷಣೆಯಿಂದಾಗಿ ಸೌರಮಂಡಲದಲ್ಲಿ ನಾನಾ ವೈಪರೀತ್ಯಗಳು ಸಂಭವಿಸುತ್ತವೆ. ಅಂತಹ ವೈಪರೀತ್ಯಗಳು ಭೂಗ್ರಹದ ಮೇಲೆ ತೀವ್ರವಾದ ಪರಿಣಾಮ ಬೀರಲಿದೆ. ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವೆ. ಅಂತಹ ವಿಕೋಪಗಳ ಪರಿಣಾಮವೇ ಭೂಮಿಯ ಮೇಲಿನ ಅನಾವೃಷ್ಟಿ, ಅತಿವೃಷ್ಟಿ. ಇನ್ನು ಇದೀಗ ಭಾರತ ಸೇರಿದಂತೆ ಇಡೀ ವಿಶ್ವದ ಖಗೋಳ ವಿಜ್ಞಾನಿಗಳು ಆ ಒಂದು ಕ್ಷುದ್ರ ಗ್ರಹದ ಮೇಲೆ ಬಹಳಷ್ಟು ನಿಗಾ ವಹಿಸಿದ್ದಾರೆ. ಅದು ಏಕೆಂಬ ಪ್ರಶ್ನೆಗಳಿಗೆ ಉತ್ತರ ಅದು ಬಹು ದೊಡ್ಡದಾದ ಕ್ಷುದ್ರ ಗ್ರಹವೆಂಬುದು. ಅದು ಭೂಮಿಗಪ್ಪಳಿಸಿದರೆ ಭೂಮಿಯ ವಿನಾಶ ಎಂಬುದು. ಇಸ್ರೋ ಮುಖ್ಯಸ್ಥ ಸೋಮನಾಥ್ರ ಪ್ರಕಾರ 2004ರಲ್ಲಿ ಸೌರ ಗ್ರಹದಲ್ಲಿ ಪತ್ತೆ ಮಾಡಲಾಗಿರುವ ಅಪೋಸಿಸ್ ಎಂಬ ಬಹುದೊಡ್ಡ ಕ್ಷುದ್ರ ಗ್ರಹವು 2029ರಲ್ಲಿ ಭೂಮಿಗೆ ಬಹಳಷ್ಟು ಸಮೀಪಕ್ಕೆ ಬರುತ್ತಿದೆ. ಅಕಸ್ಮಾತ್ ಅದೇನಾದರೂ ಭೂಮಿಗಪ್ಪಳಿಸಿದ್ರೆ ಭೂಮಿಯ ವಿನಾಶ ಕಟ್ಟಿಟ್ಟ ಬುತ್ತಿ ಎಂಬುದು. ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಮುಂದೆ ಜಗತ್ತು ಹೇಗೆ, ಜೀವನ ಹೇಗೆಂಬ ನಾನಾ ಪ್ರಶ್ನೆಗಳನ್ನು ಹಿಡಿದು ಅನ್ವೇಷಣೆಗೆ ನಿಂತಾಗ ಒಂದು ಚಕಿತ ಎದುರಾಯಿತು. ಕೊರೋನಾ ಸಾವು ನೋವುಗಳನ್ನ ಕಣ್ಣಾರೆ ಕಂಡ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರ ಮುಂದೆ ಜಗತ್ತು ಹೇಗೆಂಬುದರ ಬಗ್ಗೆ ನಾನಾ ಪುಸ್ತಕಗಳನ್ನ ಓದಲು ಆರಂಭಿಸಿದರು. ಹಾಗೆ ಓದಲಾರಂಭಿಸಿದ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರಿಗೆ ಆ ಓರ್ವರು ಬರೆದಿರುವ ಭವಿಷ್ಯವಾಣಿಯ ಕಾಲಜ್ಞಾನ ಗ್ರಂಥವು ಕುತೂಹಲವನ್ನು ಮೂಡಿಸಿತು. ಅಂತಹ ಕುತೂಹಲಕ್ಕೆ ಕಾರಣ ಏನು ಅಂದ್ರೆ ಅವರು 500 ವರ್ಷಗಳ ಹಿಂದೆ ಬರೆದಿರುವಂತಹ ಭವಿಷ್ಯವಾಣಿಗಳು ಚಾಚು ತಪ್ಪದೆ ನಡೆಯುತ್ತಿರುವುದು, ವೈಜ್ಞಾನಿಕವಾಗಿ ರುಜುವಾತಾಗುತ್ತಿರುವುದು. ಅವರು 500 ವರ್ಷಗಳ ಹಿಂದೆ ಬರೆದಿರುವ ಕಾಲಜ್ಞಾನದ ಭವಿಷ್ಯವು ಚಾಚು ತಪ್ಪದೆ ನಡೆಯುತ್ತಿದೆ. ಇಡೀ ಜಗತ್ತಿನ ಕುತೂಹಲವನ್ನ ಕೆರಳಿಸುತ್ತಿರುವ ಆ ಕಾಲಜ್ಞಾನವನ್ನ ರಚಿಸಿದ ಆ ಕಾಲಜ್ಞಾನಿಗಳಾದ್ರೂ ಯಾರು ಅಂದ್ರೆ ಶ್ರೀ ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು. ದೇಶ 400 ವರ್ಷಗಳ ಹಿಂದೆಯೇ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಿದ್ದರು. ಅವರು ಸ್ವಾತಂತ್ರ್ಯವನ್ನ ತಂದು ಕೊಡುತ್ತಾರೆಂದು ಹೇಳಿದ್ದರು. ದೂರವಾಣಿಯ ಬಗ್ಗೆ, ದೂರದರ್ಶನದ ಬಗ್ಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು 400 ವರ್ಷಗಳ ಹಿಂದೆಯೇ ಭವಿಷ್ಯವನ್ನ ನುಡಿದು ಬಿಟ್ಟಿದ್ದರು. ಅದನ್ನ ಅವರ కాలజ్ఞాನದ ಹೊತ್ತಿಗೆಯಲ್ಲಿ ಅಂದೇ ಉಲ್ಲೇಖಿಸಿಬಿಟ್ಟಿದ್ದರು. దూర శ్రవణములు దూరదర్శినులు దేశ దేశాలలో వ్యాపించిపోయేను చిలకమ్మ పలుకవే పలుకు. ಇನ್ನು ಇಡೀ ಜಗತ್ತನ್ನ ಕಾಡಿದ ಲಕ್ಷಾಂತರ ಜನರನ್ನ ಬಲಿ ಪಡೆದ ಕೊರೋನಾದ ಬಗ್ಗೆ ಅಂದೇ ಅವರು ಭವಿಷ್ಯವನ್ನ ನುಡಿದು ಬಿಟ್ಟಿದ್ದರು. ಅದನ್ನ ತಮ್ಮ ಕಾಲಜ್ಞಾನದಲ್ಲಿ ಅಂದೇ ಉಲ್ಲೇಖಿಸಿಬಿಟ್ಟಿದ್ದರು. ಆ ಕಾಲಜ್ಞಾನದ ಪುಸ್ತಕದ 144ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೋರಂಕಿ ಅಂತ ಕಾಲಜ್ಞಾನದಲ್ಲಿ ಕರೆದಿದ್ದಾರೆ, ಇವತ್ತು ಅದನ್ನ ಕೊರೋನಾ ಅಂತ ಈಗ ಕರೀತಾ ಇದ್ದಾರೆ. ಕೋರಂಕಿ ಅನ್ನೋ ಜಬ್ಬು ಅಂದ್ರೆ ಕೋರಂಕಿ ಅಂತಕ್ಕಂಥ ವೈರಸ್ಸು ಅಥವಾ ಕಾಯಿಲೆ ಕೋಟಿ ಮಂದಿಗೆ ತಗಿಲಿ, ಕೋಟಿ ಜನಗಳಿಗೆ ಅದು ಟಚ್ ಆಗಿ ಕೋಡಿಲಾಗ ತೂಗಿ ಸಚ್ಚೀರಯ್ಯ, ಕೋಳಿ ತೂಗದಂಗ್ ತೂಗಿ ಸಾಯ್ತಾರೆ ಅಂತ ಹೇಳಿದ್ದಾರೆ. ಕಾಲಜ್ಞಾನದ ಹೊತ್ತಿಗೆಗಳ ಪ್ರಕಾರ ಕಲಿಯುಗದ ಅಂತ್ಯದ ವೇಳೆಗೆ ಒಂದು ವಿಚಿತ್ರ ಸೂಚನೆಯು ಅಂತ್ಯವನ್ನ ಸ್ಪಷ್ಟವಾಗಿ ಸೂಚಿಸುತ್ತಂತೆ. ಆ ಸೂಚನೆಯಾದ್ರೂ ಏನು ಅಂದ್ರೆ ಕಾಡು ಪ್ರಾಣಿಗಳು ಹೆಚ್ಚಾಗುವುದು, ಕಾಡಿನಿಂದ ನಾಡಿಗೆ ನುಗ್ಗುವುದು, ಆತಂಕವನ್ನ ಸೃಷ್ಟಿ ಮಾಡುವುದು. ಇನ್ನು ಕರ್ನಾಟಕದ ಜೊತೆಗೆ ನಿಕಟ ಸಂಬಂಧವನ್ನ ಹೊಂದಿದ್ದ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು
ಕರ್ನಾಟಕದ ಬಗ್ಗೆ ನುಡಿದಿರುವ ಬಹುತೇಕ ಭವಿಷ್ಯವು ಇಲ್ಲಿಗಾಗಲೇ ನಡೆದು ಬಿಟ್ಟಿದೆ. ಅವರು ನಂದಿ ಬೆಟ್ಟದ ಸುತ್ತಮುತ್ತಲಿನ ಹಲವಾರು ಕಿಲೋಮೀಟರ್ ಪ್ರದೇಶವು ದೊಡ್ಡ ನಗರವಾಗಲಿದೆ. ಆ ಪ್ರದೇಶದಲ್ಲಿ ಲಕ್ಷ್ಮಿ ತಾಂಡವವಾಡಲಿದೆ ಎಂಬ ಅವರ ಭವಿಷ್ಯವು ನಿಜವಾಗಿ ಬಿಟ್ಟಿದೆ. ನಂದಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ವಿಲ್ಲಾ ಪ್ರಾಜೆಕ್ಟ್ಗಳು, ಖಾಲಿ ನಿವೇಶನಗಳ ಪ್ರಾಜೆಕ್ಟ್ಗಳು, ದೇವನಹಳ್ಳಿಯಲ್ಲಿರುವ ಏರ್ಪೋರ್ಟ್ ವೀರಬ್ರಹ್ಮೇಂದ್ರ ಸ್ವಾಮಿಗಳ ನಿಖರ ಭವಿಷ್ಯಕ್ಕೆ ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದೆ ನಿಂತಿವೆ. ಇದ್ದಕ್ಕಿದ್ದ ಹಾಗೆ ಎಲ್ಲೋ ರಾಮನಗರದಲ್ಲೋ ಹಾಸನದಲ್ಲೋ ಆಗಬೇಕಾಗಿದ್ದಂಥ ಏರ್ಪೋರ್ಟು ದೇವನಹಳ್ಳಿಲೇ ಆಯಿತು. ನಂದಿ ಕ್ಷೇತ್ರಮ್ಮನ ಲಕ್ಷ್ಮಿ ತಾಂಡವಿಂಚೇನು. ಎಲ್ಲೂ ಕುಣಿದೇರ ದುಡ್ಡು, ಎಲ್ಲೂ ಕುಣಿದೇರ ಲಕ್ಷ್ಮಿ, ಯಾವ ಜಮೀನಿಗೂ ಏರದೇರ ಬೆಲೆ ದೇವನಹಳ್ಳಿ ಸುತ್ತಮುತ್ತಗಳ ತಾಲೂಕುಗಳಿಗೆ ಹೆಚ್ಚು ಬಿಡ್ತು. ಒಂದೊಂದು ಎಕರೆ 5-6 ಕೋಟಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಕಾವೇರಿ ನದಿಗೆ ಸಂಬಂಧಿಸಿದಂತೆ ಬಹಳಷ್ಟು ಅಪಾಯವು ಕಾದಿದೆ. ಅಂತಹ ಅಪಾಯದಿಂದ ಕೆಲ ನಗರಗಳು ಹೊರಟು ಹೋಗುತ್ತವೆಂಬುದು. ಆಗತಾನೆ ಹುಟ್ಟಿದ ಮಗು ಮಾತನಾಡುತ್ತೆಂಬ ಅವರ ಭವಿಷ್ಯ ನಮ್ಮ ರಾಜ್ಯದಲ್ಲೇ ನಡೆದಿದೆ. ಬಳ್ಳಾರಿಯ ಕುರುಗೋಡು ತಾಲೂಕಿನಲ್ಲಿ ಆಗತಾನೆ ಹುಟ್ಟಿದ ಮಗು ಮಾತನಾಡಿದ ಅನಂತರ ಸಾವನ್ನಪ್ಪಿದ ವಿಚಿತ್ರ ಸಂಗತಿ ಇಡೀ ಮನುಕುಲವನ್ನೇ ಚಕಿತಗೊಳಿಸಿದ್ದವ. ಇನ್ನು ಪ್ರಳಯ ಸಮೀಪ ಸೂಚನೆಯಾಗಿ ದೊಡ್ಡ ದೊಡ್ಡ ಶಬ್ದಗಳು ಊರುಗಳಲ್ಲಿ ಕೇಳಿಸಿಕೊಳ್ಳಲು ಆರಂಭಿಸುತ್ತವೆಂಬ ಅವರ ಭವಿಷ್ಯವಾಣಿಯೂ ಸಹ ನಿಜವಾಗಿ ಬಿಟ್ಟಿದೆ. ಅಲ್ಲಿ ಅವರು ಹೇಳಿದ ಕೆಲವೊಂದು ಘಟನೆಗಳು ನಾನು ಟ್ಯಾಲಿ ಪೇಪರಲ್ಲಿ ಬಂದಿರೋದು ಅಥವಾ ನ್ಯೂಸಲ್ಲಿ ಬಂದಿರೋದನ್ನು ನ್ಯೂಸ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಅವಾಗ ಭಾಳಷ್ಟು ಘಟನೆಗಳು ತುಂಬ ಟ್ಯಾಲಿ ಆಗ್ತಿತ್ತು. ಘಟನೆಗಳಾಗಿದ್ವು, ಮುಂದೆ ಕೆಲವೊಂದು ನಡೀತಾ ಇತ್ತು. ಇನ್ನು ಇದೇ ಥರ ಆಗ್ಬೋದು ಅನ್ನೋದು ಒಂದು ಬಲವಾದ ನಂಬಿಕೆ ಶುರು ಆಯಿತು. ವೀರಬ್ರಹ್ಮೇಂದ್ರ ಸ್ವಾಮಿಗಳು ನುಡಿದಿರುವ ಒಂದೊಂದು ಭವಿಷ್ಯವೂ ಸಹ ನಿಜವಾಗುತ್ತಿದೆ ಎಂಬುದನ್ನ ದೃಢೀಕರಿಸಿಕೊಂಡ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಆ ಒಂದು ಸೂಚನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲು ತೊಡಗಿದ ನಂತರ ಒಂದು ಅಚ್ಚರಿ ಎದುರಾಗಿದೆ ಅಂತೆ. ಹಾಗೆ ಎದುರಾಗಿರುವ ಅಚ್ಚರಿಯೇ ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿಯ ಜನನವು ಭೂಮಿಯ ಮೇಲಾಗಿದೆ ಎಂಬುದು ತಿಳಿದದ್ದು. ಅವರನ್ನ ಖುದ್ದಾಗಿ ನೋಡಿಕೊಂಡು ಬಂದಿರುವುದು. जल्द ही उन्हें देखने के लिए तैयार हो जाइए, क्योंकि जब जब धर्म की हानि होती है तब तब प्रभु अवतार लेते हैं. कल की अवतार आ चुका है. ಕಲ್ಕಿಯ ಅವತಾರ ಭೂಮಿಯ ಮೇಲೆ ಆಗಿದೆಯಾ? ಸಾಫ್ಟ್ವೇರ್ ಎಂಜಿನಿಯರ್ ಅಶೋಕ್ ರವರು ಖುದ್ದಾಗಿ ಅವರನ್ನ ಭೇಟಿ ಮಾಡಿದ್ದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಭೂಮಿಯ ಮೇಲೆ ಕಲ್ಕಿಯ ಜನನ ಆಗಿದೆಯಾ? ಸಂಶೋಧನೆಗೆ ನಿಂತ ಸಾಫ್ಟ್ವೇರ್ ಎಂಜಿನಿಯರ್ ಅಶೋಕ್ಗೆ ಎದುರಾದ ಚಕಿತವೇನು? ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನ ಓದಲು ಆರಂಭಿಸಿದ, ಸಂಶೋಧಿಸಲು ಆರಂಭಿಸಿದ, ದೃಢಪಟ್ಟ ನಂತರ ನಂಬಲು ಆರಂಭಿಸಿದ, ಪೂಜಿಸಲು ಆರಂಭಿಸಿದ, ಆ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸಿದ ಇಂಜಿನಿಯರ್ ಅಶೋಕ್ ರವರಿಗೆ ಒಂದು ಚಕಿತ ಎದುರಾಯಿತಂತೆ. ಹಾಗೆ ಎದುರಾಗಿರುವ ಚಕಿತವೇ ಕಲ್ಕಿಯವರ ಜನನ ಭೂಮಿಯ ಮೇಲೆ ಆಗಿದೆ ಎಂಬುದು ತಿಳಿದದ್ದು. ಕಲ್ಕಿಯ ಜನನದ ಬಗ್ಗೆ ಅಂತಹ ಚಕಿತಕಾರಿ ಸಂಗತಿ ತಿಳಿದ ನಂತರ ಬಹಳಷ್ಟು ಕುತೂಹಲದೊಂದಿಗೆ ಮಗದಷ್ಟು ಸಂಶೋಧನೆಗೆ ಇಳಿದ ಇಂಜಿನಿಯರ್ ಅಶೋಕ್ ರವರಿಗೆ ಮತ್ತಲವು ಚಕಿತಕಾರಿ ಮಾಹಿತಿಯು ಸಿಕ್ಕಿದವಂತೆ. ಹಾಗೆ ಕಲ್ಕಿಯ ಬಗ್ಗೆ ಸಿಕ್ಕಿದ ಮಾಹಿತಿಯೇ ಆ ತಾಯಿಯ ಹೊಟ್ಟೆಯಲ್ಲಿ ಆ ಮಗುವು ಬೀಜಾಂಕುರವಾದ ಕೆಲವೇ ದಿನಗಳಲ್ಲಿ ಜಗತ್ತಿನಲ್ಲಿ ಶುದ್ಧಿ ಕಾರ್ಯ ಆರಂಭವಾಗಿದ್ದು, ಸುನಾಮಿಯು ಅಪ್ಪಳಿಸಿದ್ದು.
ಭೂಮಿಯ ಮೇಲಿನ ದುಷ್ಟತೆಯನ್ನ ದಾಷ್ಟತೆಯನ್ನ ದೂರಾಗಿಸಿ, ಮೋಸ ದಗ ವಂಚನೆಯನ್ನ ದೂರಾಗಿಸಿ ಸತ್ಯಯುಗಕ್ಕೆ ನಾಂದಿ ಹಾಡಲು ಕಲ್ಕಿಯು ಭಾರತ ದೇಶದ ಆ ಒಂದು ತಾಣದಲ್ಲಿ ಜನ್ಮ ಪಡೆದಿದ್ದಾರಂತೆ. ಇನ್ನು ಕಲ್ಕಿಯ ಬಗ್ಗೆ, ಕಲ್ಕಿಯ ಜನನದ ಬಗ್ಗೆ ಹಲವಾರು ತಿಂಗಳುಗಳ ಕಾಲ ಸಂಶೋಧನೆಗೆ ನಿಂತ ಸಾಫ್ಟ್ವೇರ್ ಇಂಜಿನಿಯರ್ ಅಶೋಕ್ ರವರಿಗೆ ಅವರನ್ನ ನೋಡುವ ಇಚ್ಛೆಯಾಯಿತಂತೆ. ಅವರನ್ನ ನೋಡಲು ಹಲವು ತಿಂಗಳುಗಳ ಕಾಲ ಆ ಒಂದು ನಿಯಮ ಪಾಲಿಸಬೇಕೆಂಬ ಸಲಹೆ ಸಿಕ್ಕ ನಂತರ, ಅದನ್ನ ಪಾಲಿಸಿದ ನಂತರ ಇವರಿಗೆ ಕಲ್ಕಿಯವರನ್ನು ನೋಡಲು ಅನುಮತಿ ಸಿಕ್ಕಿತಂತೆ. ಅಂತಹ ಅನುಮತಿಯೊಂದಿಗೆ ಇವರು ಆ ತಾಣಕ್ಕೆ ಹೋದಾಗ ಕಲ್ಕಿ ಅವರನ್ನ ಭೇಟಿಯಾಗಲು ಆ ಒಂದು ತಾಣಕ್ಕೆ ಹೋದಾಗ ಸಾಫ್ಟ್ವೇರ್ ಎಂಜಿನಿಯರ್ ಅಶೋಕ್ ರವರಿಗೆ ಎದುರಾದಂತಹ ಚಕಿತವೇನು ಅಂತ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕೋರುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.